ಕುಣಿಗಲ್ DYSP ಓಂ ಪ್ರಕಾಶ್ ಸಾಹೇಬ್ರಿದಾರಲ್ಲ, ಅವರು ಯೂನಿಫಾರ್ಮ್ ಹಾಕೊಂಡು ಒಂದು ಪ್ರೈವೇಟ್ ಸ್ಕೂಲ್ಗೆ ಪ್ರಮೋಷನ್ ಮಾಡ್ಬಿಟ್ಟವ್ರೆ. ಹಿಂಗೆ ಮಾಡೋದು ಸರಿ ಕಾಣಕ್ಕಿಲ್ಲ. ಅವ್ರು ಯೂನಿಫಾರ್ಮ್ ಹಾಕೊಂಡು ಏನು ಹೇಳಿದ್ರು ಪೊಲೀಸ್ ಡಿಪಾರ್ಟ್ಮೆಂಟೇ ಪ್ರಮೋಷನ್ ಮಾಡ್ದಂಗೆ ಆಗ್ಬಿಡುತ್ತೆ. ಇದು ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ದಂಗೆ ಆಗ್ಬಿಡುತ್ತೆ. ಇದರಿಂದ ಆ ಸ್ಕೂಲ್ ಅವ್ರಿಗೆ ಫುಲ್ ಪೊಲೀಸ್ ಸಪೋರ್ಟ್ ಇದೆ ಅಂತ ಸಮಾಜಕ್ಕೆ ಮೆಸೇಜ್ ಪಾಸ್ ಆದಂಗೆ ಆಗ್ಬಿಡುತ್ತೆ. ಒಬ್ರು ಆಫೀಸರ್ ಆಗಿಟ್ಕೊಂಡು ಹಿಂಗೆಲ್ಲ ಮಾಡೋದು ಎಷ್ಟು ಸರಿ ಅಂತ ಕುಣಿಗಲ್ ತುಂಬ ಗುಲ್ಲೆದ್ಬಿಟ್ಟೈತೆ. ಇದು ಒಳ್ಳೆ ಕಥೆ ಆಗೋಯ್ತಲ್ಲ. ನಮ್ಮ ಓಂ ಪ್ರಕಾಶ್ ಸಾಹೇಬ್ರಿಗೆ 2 ವರ್ಷದ ಹಿಂದೆ ಕುಣಿಗಲ್ಲಿ ಟ್ರಾನ್ಸ್ಫರ್ ಆದಾಗ ಸಾಹೇಬ್ರ ಜೊತೆ ಫ್ಯಾಮಿಲಿನೂ ಬಂತು. 3 ವರ್ಷ ತುಂಬಿರೋ ಮಗಳು ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಟೆನ್ಷನ್. ಯಾವುದೋ ಒಂದು ದೊಡ್ಡ ಸಿಟಿ ಆಗಿದ್ರೆ ಬೇಕಾದಷ್ಟು ಆಪ್ಷನ್ಸ್ ಇರ್ತಿತ್ತು. ಕುಣಿಗಲ್ ಅಂತ ಸಣ್ಣ ಸಿಟಿಲಿ ಒಳ್ಳೆ ಸ್ಕೂಲ್ ಯಾವುದು ಅಂತ ನೋಡ್ಬೇಕಲ್ವಾ. DYSP ಸಾಹೇಬ್ರ ಮಗಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಕಳ್ಸೋಕ್ಕಾಗತ್ತಾ? ಹಂಗಂತ ಸಣ್ಣ ಮಗುನ ದೂರ ಎಲ್ಲೋ ಕಳಿಸ್ಬಿಟ್ಟು ಓದ್ಸೋಕ್ಕಾಗತ್ತಾ? ಸರಿ, ಕುಣಿಗಲಲ್ಲೇ ಬೆಸ್ಟ್ ಸ್ಕೂಲ್ ಯಾವುದು ಅಂತ ಹುಡುಕ್ಸೋದು ಒಬ್ರು ಆಫೀಸರ್ಗೆ ಅಷ್ಟು ಕಷ್ಟದ ಕೆಲಸ ಆಗಲ್ಲ ಆಗ್ತದೆ. ಅದರಲ್ಲೂ DYSP ರ್ಯಾಂಕಿಂಗ್ ಇರೋ ಆಫೀಸರ್ಗೆ ಅಷ್ಟು ಕಷ್ಟದ ಕೆಲಸನೇ ಆಗಲ್ಲ. ಅವಾಗ ಈ ಪ್ರೈವೇಟ್ ಸ್ಕೂಲ್ ಬಗ್ಗೆ ಸಾಹೇಬ್ರಿಗೆ ಗೊತ್ತಾಗಿದೆ. ಮಗನ ಅಡ್ಮಿಷನ್ನು ಮಾಡಿಸೋರೆ. ಸಾಹೇಬ್ರಿಗೆ ಸ್ಕೂಲ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನು ಇವಾಗ ಸ್ಕೂಲ್ಗಳಿಗೆ ಅಡ್ಮಿಷನ್ ಟೈಮ್. ಎಲ್ಲ ಸ್ಕೂಲವರು ತಮ್ಮ ಸ್ಕೂಲ್ಗಳ ಬಗ್ಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ, ಹೆಂಗೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಪ್ರಮೋಷನ್ ಮಾಡ್ತಿರ್ತಾರೆ. ಒಟ್ರಾಸಿ ಅವ್ರಿಗೆ ಏನು ಬೇಕು, ಸ್ಕೂಲ್ ಬಗ್ಗೆ ನಾವು ಒಳ್ಳೆ ಮಾತಾಡಿಸ್ಬೇಕು, ಸ್ಕೂಲ್ಗೆ ಒಳ್ಳೆ ಅಡ್ಮಿಷನ್ಸ್ ತರಿಸ್ಬೇಕು. ಇವಾಗ ಎಜುಕೇಶನ್ ಫೀಲ್ಡಲ್ಲಿ ಕಮ್ಮಿ ಕಾಂಪಿಟೇಷನ್ ಇದೆ. ಅದಕ್ಕೆ ಯಾವ ಊರಲ್ಲಿ ಯಾರು ಮಾತಾಡೋದು ನಡೀತದೆ, ಯಾರ ಮಾತನ್ನು ಜನ ನಂಬ್ತಾರೆ, ಒಪ್ಕೋತಾರೆ ಅಂಥವ್ರನ್ನ ಕರ್ಕೊಂಡು ಬಂದು ಸ್ಕೂಲಿನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿಸಿ ಅದನ್ನೇ ಸೋಷಿಯಲ್ ಮೀಡಿಯಾದಲ್ಲೂ ಅಲ್ಲೂ ಇಲ್ಲೂ ಹಾಕೊಂಡು ಪ್ರಮೋಷನ್ ಮಾಡ್ಕೊತಾರೆ. ಹಾಗೆ ಈ ಸ್ಕೂಲವರು ಕೂಡ ಹೆಂಗೂ ಸಾಹೇಬ್ರ ಮಗಳು ನಮ್ಮ ಸ್ಕೂಲಲ್ಲೇ ಓದೋದಲ್ವಾ, ಅವ್ರ ಹತ್ರನೇ ಒಂದೆರಡು ಒಳ್ಳೆ ಮಾತಾಡಿಸ್ಕೊಟ್ರೆ ಒಂದು ತೂಕ ಇರುತ್ತೆ. ಪೊಲೀಸ್ ಆಫೀಸರ್ ಹೇಳಿದ್ಮೇಲೆ ಜನ ಕೇಳಲ್ವಾ, ಅಡ್ಮಿಷನ್ಸ್ ಬರಲ್ವಾ, ನಮ್ಮ ಕಾಂಪಿಟೇಟರ್ಗೂ ಒಂದು ಮೆಸೇಜ್ ಕೊಟ್ಟಂಗಾಗಲ್ವಾ ಅಂತ ಲೆಕ್ಕಾಚಾರ ಹಾಕೊಂಡು ನಮ್ಮ DYSP ಸಾಹೇಬ್ರಿಗೆ ಒಂದು ಮಾತು ಕೇಳೋದು. ನಮ್ಮ DYSP ಸಾಹೇಬರು ಕೂಡ ಮಗಳು ಓದೋ ಸ್ಕೂಲ್ ಅಲ್ವಾ ಅಂದ್ಕೊಂಡು ಒಪ್ಕೊಂಡವ್ರೆ. ಕುಣಿಗಲಲ್ಲೇ ಈ ಸ್ಕೂಲ್ ಬೆಸ್ಟ್ ಇದೆ, ನನ್ನ ಮಗಳನ್ನ ಯಾವ ಸ್ಕೂಲಿಗೆ ಸೇರಿಸೋದು ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಇವಾಗ ಫುಲ್ ಖುಷಿ ಇದೆ. ಈ ಸ್ಕೂಲ್ ಓನರ್ ನಾಗರಾಜು ಬಹಳ ಒಳ್ಳೆಯವರು, ಇಲ್ಲಿರೋ ಟೀಚರ್ಸ್ಗೆ ತುಂಬಾ ಟ್ಯಾಲೆಂಟ್ ಇದೆ, ಇಲ್ಲಿ ಏನೇನೋ ಫೆಸಿಲಿಟಿ ಇದೆ, ಕುಣಿಗಲ್ನಲ್ಲಿ ಇಂಥದ್ದೊಂದು ಸ್ಕೂಲ್ ಇರೋದೇ ಪುಣ್ಯ ಅಂತ ಮಗಳನ್ನ ಮೇಡಮ್ ಅನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಂದು ವಿಡಿಯೋನು ಮಾಡ್ಕೊಡ್ತಾರೆ. ಈ ವಿಡಿಯೋ ನೋಡಿದ್ಮೇಲೆ ಜನಕ್ಕೂ ಆ ಸ್ಕೂಲ್ ಮೇಲೆ ಭರವಸೆ ಜಾಸ್ತಿ ಆಗ್ಬೋದು. ಫೀಸ್ ಎಷ್ಟಾದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳನ್ನ ಅಲ್ಲೇ ಓದಿಸೋಣ ಅಂತ ಮನಸ್ಸೂ ಮಾಡ್ಬೋದು. ಇದರಿಂದ ಸ್ಕೂಲ್ ಅವ್ರಿಗೆ ಒಳ್ಳೆ ಬಿಸ್ನೆಸ್ಸೂ ಆಗ್ಬೋದು. ಇದರಲ್ಲಿ ಪಾಪ ನಮ್ಮ ಸಾಹೇಬ್ರದ್ದು ಮಿಸ್ಟೇಕ್ ಏನಿದೆ ಹೇಳಪ್ಪ. ಮಗಳು ಓದೋ ಸ್ಕೂಲಿನ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋದು ತಪ್ಪ, ಮಾತಾಡಬೇಕಾದ್ರೆ ಯೂನಿಫಾರ್ಮ್ ಹಾಕೊಂಡಿದ್ದು ತಪ್ಪ. ಇವ್ರ ಹೆಸರಲ್ಲಿ ಅವ್ರು ಯಾರೋ ಸ್ಕೂಲವರು ಲಾಭ ಮಾಡ್ಕೊಂಡ್ರು ಅಂತ DYSP ಸಾಹೇಬ್ರ ಮೇಲೆ ಗೂಬೆ ಕೂರಿಸೋದು ತಪ್ಪಲ್ವಾ ಫ್ರೆಂಡ್ಸ್?